ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿ ಹೆಸರು ನೋಸ್ಫೆರಾಟು. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟೋರಿ ನಡೆಯೋದು 1938 ಜರ್ಮನಿ ಒಳಗಡೆ ಇರುವ ವಿಸ್ಮರ್ ಎಂಬ ಊರಿನಲ್ಲಿ. ಎಲೆನ್ ಎಂಬ ಹುಡುಗಿನ ನೋಡ್ತೀವಿ. ದಿನ ನೈಟು ಚಂದ್ರನ ನೋಡ್ತಾ ಪ್ರಾರ್ಥನೆನ ಮಾಡ್ತಿರ್ತಾಳೆ. ಯಾಕಂದ್ರೆ ಯಾವಾಗಲೂ ಒಬ್ಬಂಟಿಯಾಗಿರ್ತಾಳೆ ಮತ್ತೆ ಡಿಪ್ರೆಷನ್ ಇರ್ತಾಳೆ. ಅದರಿಂದ ದೂರ ಮಾಡುವಂತ ದೇವರಲ್ಲಿ ಕೇಳ್ಕೊತಿರ್ತಾಳೆ. ಆದ್ರೆ ಒಂದು ದಿನ ಆ ಪ್ರಾರ್ಥನೆನ ಕೇಳಿಸ್ಕೊಳ್ಳೋದು ದೇವರೆಲ್ಲ ಒಂದು ಡ್ರ್ಯಾಕುಲಾ ಆಗಿರುತ್ತೆ. ಆ ಡ್ರ್ಯಾಕುಲಾ ಮನೆ ಹತ್ರನೇ ಬಂದು ಪೊಸೆಸ್ ಮಾಡ್ಕೊಳ್ಳುತ್ತೆ. ನೆಲದಲ್ಲಿ ಬಿದ್ದು ಒದ್ದಾಡ್ತಿರ್ತಾಳೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಸ್ವಲ್ಪ ವರ್ಷಗಳ ನಂತರ ಎಲೆನ್ನ ನೋಡ್ತೀವಿ. ಥಾಮಸ್ ಹಟ್ಟರ್ ಎಂಬ ವ್ಯಕ್ತಿ ಜೊತೆ ಮದುವೆ ಆಗಿರುತ್ತೆ. ಖುಷಿಯಾದ ಜೀವನನ ಕಳೀತಿರ್ತಾಳೆ. ಥಾಮಸ್ ಹಟ್ಟರ್ ಎಸ್ಟೇಟ್ ಏಜೆಂಟ್ ಆಗಿರ್ತಾನೆ. ಅಂದ್ರೆ ಎಸ್ಟೇಟ್ಗಳನ್ನ ಮಾರ್ಸೋದೇ ಅವನ ಕೆಲಸ ಆಗಿರುತ್ತೆ. ಒಂದು ದಿನ ಅವನಿಗೆ ಒಂದು ದೊಡ್ಡ ಆಫರ್ ಬರುತ್ತೆ. ಕಾರ್ಪೇಥಿಯನ್ ಮೌಂಟೇನ್ ಹತ್ರ ಇರೋ ಮಹಲ್ನ ಮಾರಿಸ್ಬೇಕು ಅಂತ. ಆ ಮೌಂಟೇನ್ ಹತ್ರನೇ ಟ್ರಾನ್ಸಿಲ್ವೇನಿಯಾ ಎಂಬ ಊರು ಇದೆ ಅಂತಾನೂ ಗೊತ್ತಾಗುತ್ತೆ. ಥಾಮಸ್ ಹಟ್ಟರ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ಮಹಲ್ನ ಓನರ್ ಹೆಸರು ಕೌಂಟ್ ಒರ್ಲ್ಯಾಕ್. ಎಲೆನ್ಗೆ ಆ ವಿಷಯ ಗೊತ್ತಾಗ್ತಿದ್ದಂಗೆ ಥಾಮಸ್ಗೆ ಹೇಳ್ತಾಳೆ, ನೀನ್ ಅಲ್ಲಿಗೆ ಹೋಗ್ಬೇಡ, ನನ್ಗೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ. ಥಾಮಸ್ ಅಲ್ಲಿಂದ ಟ್ರಾನ್ಸಿಲ್ವೇನಿಯಾಗೆ ಬರ್ತಾನೆ. ಅಲ್ಲಿರೋ ಜನರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ. ಅವರೆಲ್ಲ ಅವನ್ನೇ ರೇಗಿಸ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಥಾಮಸ್ನ ಕೇಳ್ತಾನೆ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ಒಂದು ಕಾಂಟ್ರಾಕ್ಟ್ ಮೇಲೆ ಆ ಮಹಲ್ನ ಹತ್ರ ಹೋಗ್ಬೇಕು ನಾನು, ನನಗೆ ಆ ಮಹಲ್ ಬಗ್ಗೆ ತಿಳ್ಕೊಬೇಕು ಅಂತ ಕೇಳ್ತಾನೆ. ಆದ್ರೆ ಆ ವ್ಯಕ್ತಿನೂ ಕೂಡ ಹೇಳೋದಿಲ್ಲ. ಕೊನೆಗೆ ಅಲ್ಲೇ ಉಳ್ಕೊಳ್ಳೋದಿಕ್ಕೆ ವ್ಯವಸ್ಥೆನೂ ಮಾಡ್ಕೊಡ್ತಾರೆ. ಥಾಮಸ್ ಅಲ್ಲೇ ಇದ್ದು ಒಂದು ರಾತ್ರಿನ ಕಳೀತಿರ್ಬೇಕಾದ್ರೆ ಅವನಿಗೆ ಕೆಟ್ಟ ಕನಸುಗಳು ಬರ್ತಿರ್ತಾವೆ. ಮಧ್ಯರಾತ್ರಿ ಎಚ್ಚರಾಗ್ತಿರುತ್ತೆ. ಆದ್ರೂ ಭಯ ಪಡದೆ ತಾನು ಬಂದಿರೋ ಕೆಲಸನ ಮುಗಿಸ್ಬೇಕು ಅಂತಾನೆ ತೀರ್ಮಾನ ಮಾಡ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಡೇ ಥಾಮಸ್ ಆ ಮಹಲ್ ಒಳಗಡೆ ಹೋಗ್ತಾನೆ. ಅಲ್ಲಿ ಕೌಂಟ್ ಒರ್ಲ್ಯಾಕ್ ಇರ್ತಾರೆ. ಅವನ್ನ ವೆಲ್ಕಮ್ ಮಾಡ್ಕೋತಾರೆ. ಇಬ್ರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಥಾಮಸ್ ಕೌಂಟ್ ಒರ್ಲ್ಯಾಕ್ ಕೈಗಳನ್ನ ಗಮನಿಸ್ತಾನೆ. ಉತ್ತವಾದ ಉಗುರುಗಳು ಮತ್ತೆ ಅವರು ಮಾತಾಡೋ ರೀತಿ ಡಿಫ್ರೆಂಟ್ ಆಗಿತ್ತು. ಕೌಂಟ್ ಒರ್ಲ್ಯಾಕ್ ಥಾಮಸ್ನ ಕತ್ತಲ್ಲಿರೋ ಲಾಕೆಟ್ನ ನೋಡ್ತಾರೆ. ಅದನ್ನ ನೋಡಿ ಹೇಳ್ತಾರೆ, ನಿಮ್ಮ ಹೆಂಡತಿನ ಅದು ಅಂತ. ಥಾಮಸ್ ಹೌದು ಅಂತ ಹೇಳ್ತಾನೆ. ನನ್ನ ಹೆಂಡತಿ ಹೆಸರು ಎಲೆನ್ ಅಂತಾನು ಹೇಳ್ತಾನೆ. ಕೌಂಟ್ ಒರ್ಲ್ಯಾಕ್ ಹೇಳ್ತಾರೆ, ನಿಮ್ಮ ಹೆಂಡತಿ ನೋಡೋದಿಕ್ಕೆ ಚೆನ್ನಾಗಿದ್ದಾರೆ ಅಂತ. ಥಾಮಸ್ಗೆ ಕೌಂಟ್ ಒರ್ಲ್ಯಾಕ್ ನಡ್ಕೊಳ್ಳೋ ರೀತಿ ನೋಡಿದಾಗ ಅವನಿಗೆ ಡೌಟ್ ಬರ್ತಿರುತ್ತೆ. ಯಾಕಂದ್ರೆ ಎಲೆನ್ ಥಾಮಸ್ ಇಲ್ಲಿ ಬರೋಕ್ ಮುಂಚೆನೆ ಒಂದು ವಿಚಾರನ ಹೇಳಿರ್ತಾಳೆ. ಆ ಅರಮನೆಯಲ್ಲಿ ಒಬ್ಬ ದೈತ್ಯ ಇದ್ದಾನೆ, ಅವನೊಬ್ಬ ಡ್ರ್ಯಾಕುಲಾ ಆಗಿದ್ದಾನೆ ಅಂತಾನು ಹೇಳಿರ್ತಾಳೆ. ಅವಳು ಹೇಳಿದ ಮಾತುಗಳು ಇವ್ನಿಗೆ ಯಾಕೋ ಸರಿ ಅನ್ನಿಸ್ತಿರುತ್ತೆ. ಥಾಮಸ್ಗೆ ಸಣ್ಣದಾಗಿ ಕೈಗೆ ಏಟ್ ಹಾಕೋಗುತ್ತೆ. ಅವನ ಕೈಯಿಂದ ಬರ್ತಿದ್ದ ಬ್ಲಡ್ನ ನೋಡಿ ಕೌಂಟ್ ಒರ್ಲ್ಯಾಕ್ ತನ್ನ ಕಂಟ್ರೋಲ್ನ ಕಳ್ಕೊಬಿಡ್ತಾನೆ. ಯಾಕಂದ್ರೆ ಅವನು ವ್ಯಾಂಪೈರ್ ಆಗಿದ್ದ. ಅವನ ನಿಜವಾದ ರೂಪನ ನೋಡಿ ಥಾಮಸ್ ತುಂಬಾ ಗಾಬರಿಯಾಗಿ ಹೋಗ್ತಾನೆ. ಥಾಮಸ್ಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅಲ್ಲೇ ಮೂರ್ಛೆ ತಪ್ಪಿದೋಗ್ತಾನೆ. ಅವನಿಗೆ ಎಚ್ಚರಾದಾಗ ಅದೇ ಮಹಲಲ್ಲಿ ಒಂದು ರೂಮಲ್ಲಿ ಬಂದಿಯಾಗಿ ಬಿದ್ದಿರ್ತಾನೆ. ಥಾಮಸ್ಗೆ ಇವಾಗ ಅವನ ಹೆಂಡತಿ ಹೇಳಿದ ಮಾತುಗಳು ಜ್ಞಾಪನ ಆಗ್ತಿರುತ್ತೆ. ನಾನೇ ತಪ್ಪು ಮಾಡಿದ್ನಲ್ಲ ಅಂತ ಅವನಿಗೆ ಬೇಜಾರು ಕೂಡ ಆಗ್ತಿರುತ್ತೆ. ಈ ಮಹಲ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಟ್ರೈ ಮಾಡ್ತಿರ್ಬೇಕಾದ್ರೆ ಆ ಡ್ರ್ಯಾಕುಲಾ ಮಲಗಿರೋ ಕಾಫಿನ್ ಬಾಕ್ಸ್ ಹತ್ರನೇ ಬರ್ತಾನೆ. ಥಾಮಸ್ ಆ ಕಾಫಿನ್ ಬಾಕ್ಸ್ನ ನೋಡ್ತಿದ್ದಂಗೆ ಆ ಡ್ರ್ಯಾಕುಲಾನ ಸಾಯಿಸ್ಬೇಕು ಅಂತಾನೆ ಆ ಬಾಕ್ಸ್ನ ಓಪನ್ ಮಾಡಿ ಚುಚ್ಚೋದಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಆ ಡ್ರ್ಯಾಕುಲಾಗೆ ಎಚ್ಚರಾಗೋಗುತ್ತೆ. ಎದುರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಡೋರ್ಗಳನ್ನ ತೆಗೆಯೋದಿಕ್ಕೆ ಟ್ರೈ ಮಾಡ್ತಾನೆ. ಯಾವೂ ಕೂಡ ಓಪನ್ ಆಗೋದಿಲ್ಲ. ಕಿಟಕಿಯಿಂದನೇ ಹರಿತಿದ್ದ ನದಿಗೆ ಹಾರ್ಬಿಡ್ತಾನೆ. ಇವಾಗ ಅವನಿಗೆ ಅರ್ಥ ಆಗಿರುತ್ತೆ, ಸ್ವಲ್ಪ ವರ್ಷಗಳ ಹಿಂದೆ ಅವನ ಹೆಂಡತಿ ಎಲೆನ್ನ ಪೊಸೆಸ್ ಮಾಡ್ಕೊಂಡಿತ್ತು ಇದೇ ಡ್ರ್ಯಾಕುಲಾ ಅಂತ. ಅದೇ ಟೈಮಲ್ಲಿ ಎಲೆನ್ನ ನೋಡ್ತೀವಿ, ವಿಚಿತ್ರವಾಗಿ ನಡ್ಕೋತಿರ್ತಾಳೆ. ನಿದ್ದೆಗಣ್ಣಲು ನಡೆಯೋದಿಕ್ಕೆ ಶುರು ಮಾಡಿರ್ತಾಳೆ. ಥಾಮಸ್ ಅವನು ಟ್ರಾನ್ಸಿಲ್ವೇನಿಯಾಗೆ ಬರೋಕ್ ಮುಂಚೆನೆ ಅವನ ಹೆಂಡತಿನ ನೋಡ್ಕೊಳ್ಳೋದಿಕ್ಕೆ ಕ್ಲರ್ಕ್ ಎಂಬ ಡಾಕ್ಟರ್ನ ನೇಮಿಸಿರ್ತಾನೆ. ಆ ಡಾಕ್ಟರ್ ಕೈಲೂ ಎಲೆನ್ನ ಸರಿ ಮಾಡೋದಿಕ್ಕೆ ಆಗ್ತಿರೋದಿಲ್ಲ. ಆ ಡಾಕ್ಟರು ತನ್ನ ಗುರುಗಳಾದ ಆಲ್ಬರ್ಟ್ ಎಂಬ ವ್ಯಕ್ತಿನ ಕರೆಸ್ತಾರೆ. ಆಲ್ಬರ್ಟ್ಗೆ ತಂತ್ರಮಂತ್ರಗಳ ಬಗ್ಗೆನೂ ಗೊತ್ತಿರುತ್ತೆ. ಆಲ್ಬರ್ಟ್ ಎಲೆನ್ನ ಪರಿಶೀಲನೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಇದು ಯಾವ ರೋಗನೂ ಅಲ್ಲ, ಕೌಂಟ್ ಒರ್ಲ್ಯಾಕ್ ಎಂಬ ಡ್ರ್ಯಾಕುಲಾನ ಶಾಪ ಆಗಿದೆ. ಡಾಕ್ಟರ್ ಆಲ್ಬರ್ಟ್ನ ಕೇಳ್ತಾರೆ, ಈ ಶಾಪನ ಹೇಗೆ ತೆಗೆಯೋದು ಅಂತ. ಆಲ್ಬರ್ಟ್ ಹೇಳ್ತಾರೆ, ಈ ಶಾಪನ ತೆಗಿಬೇಕು ಅಂದ್ರೆ ಆ ಡ್ರ್ಯಾಕುಲಾನ ಸಾಯಿಸ್ಬೇಕು. ಡಾಕ್ಟರ್ ಕೇಳ್ತಾರೆ, ಹೇಗೆ ಆ ಡ್ರ್ಯಾಕುಲಾನ ಸಾಯಿಸೋದು? ಆಲ್ಬರ್ಟ್ ಅದಕ್ಕೆ, ಆ ಡ್ರ್ಯಾಕುಲಾನ ವೀಕ್ನೆಸ್ ಏನಂದ್ರೆ ಸೂರ್ಯನ ಬೆಳಕು. ಆ ಬೆಳಕೇನಾದ್ರು ಆ ಡ್ರ್ಯಾಕುಲಾ ಮೈ ಮೇಲೆ ಬೀಳ್ತು ಅಂದ್ರೆ ಸತ್ತೋಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆ ಡ್ರ್ಯಾಕುಲಾನ ನೋಡ್ತೀವಿ. ಎಲ್ಲನ್ನ ಪಡ್ಕೊಳ್ಳೋದಿಕ್ಕೋಸ್ಕರ ವಿಶ್ವಮ್ಗೆ ಬಂದ್ಬಿಟ್ಟಿರುತ್ತೆ. ಇವಾಗ ನಮಗೆ ಒಂದು ವಿಚಾರ ಗೊತ್ತಾಗೋದು ಏನಂದ್ರೆ ಈ ಡ್ರ್ಯಾಕುಲಾನೇ ಥಾಮಸ್ನ ಪ್ಲಾನ್ ಮಾಡಿ ತನ್ನ ಮಹಲ್ಗೆ ಬರೋ ರೀತಿ ಮಾಡಿರುತ್ತೆ. ಯಾಕಂದ್ರೆ ಆ ಡ್ರ್ಯಾಕುಲಕ್ಕೆ ಎಲೆನ್ನ ಕಂಡ್ರೆ ತುಂಬ ಇಷ್ಟ.
ಥಾಮಸ್ನ ಸಾಯಿಸಿದ್ರೆ ಎಲ್ಲನ್ನ ಪಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತ ಈ ಪ್ಲ್ಯಾನ್ನ ಮಾಡಿರುತ್ತೆ. ಆದರೆ ಆ ಪ್ಲ್ಯಾನ್ ಫೇಲ್ ಆದ ಕಾರಣ ಏನಾರು ಮಾಡಿ ಎಲ್ಲನ್ನ ಪಡ್ಕೊಳ್ಳೇಬೇಕು ಅಂತ ವಿಶ್ವಮ್ಗೆ ಬಂದ್ಬಿಟ್ಟಿರುತ್ತೆ. ಅಲ್ಲಿಗೆ ಬರ್ತಿದ್ದಂಗೆ ವಿಶ್ವಮಲ್ಲಿರೋ ಜನಕ್ಕೆಲ್ಲ ತನ್ನ ಪವರ್ನ ಯೂಸ್ ಮಾಡಿ ವಿಚಿತ್ರವಾದ ರೋಗಗಳನ್ನ ಬರೆಸಿ ಜನಗಳು ಸಾಯೋ ರೀತಿ ಆ ಡ್ರ್ಯಾಕುಲಾ ಮಾಡ್ತಿರುತ್ತೆ. ಥಾಮಸ್ ತನ್ನ ಊರಿಗೆ ಬರ್ತಾನೆ. ಎಲ್ಲನ್ನ ನೋಡಿದಾಗ ಅವನಿಗೆ ಒಂದು ವಿಚಾರ ಗೊತ್ತಾಗುತ್ತೆ. ಆ ಡ್ರ್ಯಾಕುಲಾ ಎಲ್ಲನ್ನ ವಿಷನಲ್ಲಿ ಬಂದು ನಿನ್ನ ಗಂಡ ಥಾಮಸ್ ಸತ್ತೋಗಿದ್ದಾನೆ, ಅವನ್ನ ಮರ್ತಿ ನನ್ನ ಮದುವೆ ಆಗು, ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ವಿಶ್ವಮಲ್ಲಿರೋ ಜನರನ್ನೆಲ್ಲನೂ ಸಾಯಿಸ್ಬಿಡ್ತೀನಿ ಅಂತ ಅವ್ರನ್ನ ಎದುರಿಸ್ತಿರುತ್ತೆ. ಥಾಮಸ್ ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ನಾನು ಎಲ್ಲೂ ಹೋಗಿಲ್ಲ, ಆ ಡ್ರ್ಯಾಕುಲಾ ನನ್ನ ಸಾಯಿಸಿಲ್ಲ, ನಾನು ತಪ್ಪಿಸ್ಕೊ ಬಂದಿದ್ದೀನಿ, ಧೈರ್ಯನ ತಗೋ, ನಮ್ಗೇನು ಆಗೋದಿಲ್ಲ ಅಂತ ಹೇಳಿ ಎಲ್ಲನ್ಗೆ ಇನ್ನಷ್ಟು ಧೈರ್ಯನ ತುಂಬ್ತಾನೆ. ಎಲ್ಲನ್ ನಾರ್ಮಲ್ ಆಗ್ತಾಳೆ. ಆದರೆ ಆ ಊರಲ್ಲಿ ಡ್ರ್ಯಾಕುಲಾ ಶಾಪ ಕಡಿಮೆ ಆಗೋದಿಲ್ಲ, ಜನಗಳು ಸಾಯ್ತಾನೆ ಇರ್ತಾರೆ. ನೆಕ್ಸ್ಟ್ ಡೇ ಆಲ್ಬರ್ಟ್ ಎಲ್ಲನ್ನ ಮೀಟ್ ಮಾಡ್ತಾನೆ. ಒಂದು ವಿಚಾರನ ಹೇಳ್ತಾನೆ, ಏನು ಅಂತ ನಮಗೆ ಗೊತ್ತಾಗೋದಿಲ್ಲ, ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಡೇ ಆಲ್ಬರ್ಟ್, ಥಾಮಸ್ ಮತ್ತು ಥಾಮಸ್ ಬ್ರದರ್ ಇಷ್ಟು ಜನನೂ ಒಂದು ಪ್ಲ್ಯಾನ್ನ ಮಾಡ್ತಾರೆ. ಆ ಡ್ರ್ಯಾಕುಲಾ ಇರೋ ಮನೆಗೆ ಹೋಗಿ ಅದ್ರ ಕಾಫಿನ್ ಬಾಕ್ಸ್ನ ಸುಟ್ಟಾಕಿದ್ರೆ ಆ ಡ್ರ್ಯಾಕುಲಾ ಸತ್ತೋಗುತ್ತೆ ಅಂತ. ಥಾಮಸ್ ಅದು ಕುಪ್ಕೊಂಡು ಅವರೆಲ್ಲರನ್ನೂ ಕರ್ಕೊ ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಆ ಕಾಫಿನ್ ಬಾಕ್ಸ್ನ ಸುಟ್ಟಾಕ್ತಿರ್ಬೇಕಾರೆ ಥಾಮಸ್ಗೆ ಒಂದು ಫ್ಲ್ಯಾಶ್ ಆಗುತ್ತೆ. ಇವೆಲ್ಲ ಎಲ್ಲನ್ನ ಪ್ಲ್ಯಾನ್ ಆಗಿತ್ತು, ಕಾಫಿನ್ ಬಾಕ್ಸಲ್ಲಿ ಆ ಡ್ರ್ಯಾಕುಲಾ ಇಲ್ವೇ ಇಲ್ಲ ಅಂತ. ಅದೇ ಟೈಮಲ್ಲಿ ಎಲ್ಲನ್ನ ನೋಡ್ತೀವಿ, ಆ ಡ್ರ್ಯಾಕುಲಾನ ತನ್ನ ಮನೆಗೆ ಬರೋ ರೀತಿ ಮಾಡಿ ಅದ್ರ ಜೊತೆ ಇಂಟಿಮೇಟ್ ಆಗ್ತಾಳೆ. ಡ್ರ್ಯಾಕುಲಾ ಎಲ್ಲನ್ನ ರಕ್ತ ಕುಡಿತಿರ್ಬೇಕಾರೆ ಅದಕ್ಕೆ ಒಂದು ವಿಚಾರ ಗೊತ್ತಿರೋದಿಲ್ಲ, ಬೆಳಿಗ್ಗೆ ಆಗೋದಕ್ಕೆ ಇನ್ನು ಸ್ವಲ್ಪ ಹೊತ್ತೇ ಇದೆ ಅಂತ. ನಿಧಾನವಾಗಿ ಸೂರ್ಯ ಮೇಲೆ ಬರ್ತಾನೆ. ಸೂರ್ಯನ ಬೆಳಕು ಡ್ರ್ಯಾಕುಲಾನ ಮೈ ಮೇಲೆ ಬೀಳ್ತಿದ್ದಂಗೆ ಡ್ರ್ಯಾಕುಲಾ ಅಲ್ಲೇ ಸತ್ತೋಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಥಾಮಸ್ ಬರ್ತಾನೆ. ಎಲ್ಲನ್ನ ನೋಡಿದಾಗ ಅವಳು ಕೂಡ ಸತ್ತೋಗಿರ್ತಾಳೆ. ಆಲ್ಬರ್ಟ್ ಮತ್ತೆ ಎಲ್ಲನೂ ಇದೇ ಪ್ಲ್ಯಾನ್ನ ಮಾಡಿರ್ತಾರೆ. ಅಲ್ಲಿಗೆ ಮೂವಿಗೆ ಎಂಡ್ ಆಗುತ್ತೆ. ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.